ಅಯ್ಯೋ ರಾಜು ಅವರೇ, ಬೇಗ ಬರ್ರಿ, ನಮ್ಮ ರೂಮ್ ಹೇಗಾಗಿದೆ ಅಂತ ನೋಡಂತ್ರಿ ಅಂತ ನೀವ. ಟಾಂಟಡಾನ್, ಹೇಗಾಗಿದೆ ನಮ್ಮ ರೂಮು? ವಾವ್, ಮಸ್ತ್ ಆಗೈತಿ ನೋಡು ಕವಿತಾ. ನಾನು ನಿಜವಾಗ್ಲೂ ಕವಿ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡೇ ಇಲ್ಲಾಗಿದ್ದೆ. ಇದು ನಮ್ಮ ರೂಮಾ? ನನಗಂತೂ ಈಗಲೂ ನಂಬೋದಕ್ಕೆ ಆಗ್ತಾ ಇಲ್ಲ ನೋಡು. ಮತ್ತೆ ಈ ಕವಿತಾ ಅಂದರೆ ಸುಮ್ಮನೆನಾ? ಹೇಗಿದೆ? ಅದಕ್ಕೆ ನಾ ಹೇಳಿದ್ದು ರೂಮನ್ನು ಮೊದಲು ಡೆಕೋರೇಟ್ ಮಾಡೋಣ, ಇದೇ ಥರ ಇದ್ರೆ ನಮ್ಗೆ ಇಲ್ಲಿ ಇರೋದಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ನೋಡ್ರಿ ಇವಾಗ ನಮ್ಮ ರೂಮಲ್ಲಿನ ಟಿ ವಿ ಆಯಿತು, ಎ ಸಿ ಆಯಿತು, ಮತ್ತು ಇಬ್ಬರು ಆರಾಮಾಗಿ ಮಲ್ಕೊಳ್ಳೋಷ್ಟು ಕಾಟ್ ಇದೆ. ಏನೂ ಟೆನ್ಷನೇ ಇಲ್ಲ. ಇವಾಗ ಹೊರಗಡೆ ಹೋಗಬೇಕು ಅನ್ನೋದಿಲ್ಲ. ಇಷ್ಟು ದಿನ ನಾನು 3 ಹೊತ್ತು ಫೋನೇ ನೋಡಬೇಕಾಗಿತ್ತು. ಫೋನ್ ನೋಡಿ ನೋಡಿನೇ ಸಾಕಾಗಿ ಹೋಗಿರ್ತಿತ್ತು ನನಗೆ. ನಿಮಗೂ ಅಷ್ಟೇ, ನೀವು ಏನಾದರೂ ನೋಡಬೇಕು ಟಿ ವಿನಲ್ಲಿ ಅಂದರೆ ನೋಡೋದಕ್ಕೆ ಆಗ್ತಾ ಇಲ್ಲ ಆಗಿತ್ತು. ನೀವು ಬರೀ ಫೋನ್ ಅಷ್ಟೇ ನೋಡ್ತಿದ್ರಿ. ಆದರೆ ಇನ್ಮೇಲೆ ಹಾಗಲ್ಲ, ಆರಾಮಾಗಿ ಎ ಸಿ ಹಾಕ್ಕೊಂಡು ಟಿ ವಿ ನೋಡ್ಕೊತ ಆರಾಮಾಗಿ ಇರ್ಬೋದು ನಾವು ನಮ್ಮ ರೂಮ್ನಲ್ಲಿ. ಹೊರಗಡೆ ಹೋಗಿ ಟಿ ವಿ ನೋಡ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ಇನ್ಮೇಲೆ ನಮಗೆ ಏನು ಅನಿಸುತ್ತಾ ಅದನ್ನು ಟಿ ವಿನಲ್ಲಿ ಹಾಕ್ಕೊಂಡು ನೋಡ್ಬೋದು. ನಿಜ ನಿಜ, ನಿನ್ನ ಪ್ಲ್ಯಾನ್ ಮಸ್ತಿದೆ. ರೂಮ್ ಅಂತೂ ಮಸ್ತ್ ಸೆಟ್ ಆಯಿತು ಬಿಡು. ನಿಮಗೆ ಮತ್ತೆ ಏನಾದರೂ ಚೇಂಜ್ ಏನಾದರೂ ಆಗಬೇಕಾಗಿತ್ತಾ, ಅಥವಾ ಇಷ್ಟೇ ಕರೆಕ್ಟ್ ಅಂತ ಅನಿಸ್ತಾ ಇದೆನಾ? ಇಲ್ಲ, ಇಷ್ಟೇ ಕರೆಕ್ಟ್ ಆಗಿದೆ. ರೂಮ್ ಡಿಸೆಂಟ್ ಆಗಿದೆ, ಕ್ಲೀನ್ ಆಗಿದೆ. ಇಷ್ಟೇ ಇರಲಿ, ಮಸ್ತಿದೆ. ಬರ್ರಿ ಒಳಗಡೆ ಬಾತ್ರೂಮ್ ಗೀತ್ರೂಮ್ ಎಲ್ಲ ಅದನ್ನು ಫುಲ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ನೋಡತ್ರ ಬರ್ರಿ. ಸರಿ ನಡಿ. ಹಾಂ ಸರ್, ಅಲ್ಲೇ ಅಲ್ಲಿಂದ ಸೀದಾ ಬಂದುಬಿಡಿ. ಹಾಂ, ಹೋದ್ಸಲ ಬಂದಿದ್ರಲ್ಲ ಸರ್, ಹಾಂ ಹಾಗೆ. ಹಾಂ, ಅಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರೋದು. ಅಲ್ಲಿಂದ ಸ್ಟ್ರೇಟ್ ಬಂದುಬಿಡಿ. ಓಕೆ ಮ್ಯಾಮ್, ಓಕೆ, ಗೊತ್ತಾಯ್ತು. ಎಲ್ಲಿದ್ದಾರಂತೆ ಸರ್? ಇಲ್ಲೇ ಕ್ರಾಸ್ ಹತ್ರ ಅವರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೈತಿ. 2-3 ದಾರಿ ಅದಾವಲ್ಲ, ಯಾವ ಕಡೆ ಹೋಗಬೇಕು ಅಂತಂದೆ. ಅದಕ್ಕೆ ಫೋನ್ ಮಾಡಿದ್ರು, ಈ ಕಡೆ ಸ್ಟ್ರೇಟ್ ಬರ್ರಿ ಅಂತಂದೆ. ಹಾಗಾಗಿ ಬರಾಕುಂತಾರಂತೆ. ಅರೆ, ಬಂದೇ ಬಿಟ್ರಿ ಸರ್? ಬರ್ರಿ ಸರ್, ಬರ್ರಿ ಒಳಗಡೆ ಬರ್ರಿ. ಸಾರಿ, ಏನು ತಪ್ಪು ತಿಳ್ಕೊಬೇಡಿ. ಇಲ್ಲಿ ರೂಟ್ ಒಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯಿತು ನಿಮ್ಮ ಮನೆ ಹತ್ರ ಬರೋದಕ್ಕೆ. ಅದಕ್ಕೆ ಕಾಲ್ ಮಾಡಿದೆ. ಅಯ್ಯೋ, ಇರ್ಲಿ ಬಿಡ್ರಿ ಸರ್, ಅದೇನಾಕೈತಿ. ಕುತ್ಕೋರಿ ಸರ್. ಅತ್ತೆ, ಮಾವ, ಅಮ್ಮರ ಎಲ್ಲರೂ ಒಂದು ಸ್ವಲ್ಪ ಬರ್ರಿ ಇಲ್ಲಿ. ನಮಸ್ಕಾರ ಸರ್, ಕುತ್ಕೋರಿ, ಹಂಗೆ ನಿಂತಿರಲ್ಲ. ಸರ್, ಇವರು ನಮ್ಮ ಮಾವರು, ಅವರು ನಮ್ಮ ಅಮ್ಮರು, ಅಂದ್ರೆ ನಮ್ಮ ಅತ್ತಿಯರ ತಾಯಿ. ಓ ಹೌದಾ, ಚಲೋ ಆಯ್ತು. ನಮಸ್ತೆ ಸರ್. ನಮಸ್ತೆ ಅಜ್ಜಿ. ಹ್ಞೂ ರೀ ಸರ್, ನಮಸ್ತೆ. ಕೂತ್ಕೋರಿ. ಇಲ್ಲ, ಪರವಾಗಿಲ್ಲ. ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಇಲ್ಲಿಂದ ಬೇಗ ಹೋದ್ರಾಯ್ತು ಅಂತ ಬಂದೆ ನಾನು. ಸರ್, ಮೊನ್ನೆ ಬಂದಾಗೂ ನೀವು ಟೀ ಕುಡಿಲಿಲ್ಲ, ಏನೂ ಇಲ್ಲ. ಇವತ್ತಾದರೂ ಟೀ ಕುಡೀರಿ ಸರ್. 2 ನಿಮಿಷ ಟೀ ಮಾಡ್ಕೊಂಡ್ಬರ್ತೀವಿ. ಸರ್ಬತ್ ರೆಡಿ ಇದೆ. ನೀವು ಸರ್ಬತ್ ಕುಡಿತೀನಿ ಅಂದರೆ ಸರ್ಬತ್ ತರ್ತೀವಿ. ಇಲ್ಲ ಮ್ಯಾಮ್, ಬೇಡ. ನಾನು ಸ್ವಲ್ಪ ಡಯಟಲ್ಲಿದ್ದೀನಿ. ಸೊ ಈ ಟೀ ಎಲ್ಲ ಕುಡಿಯೋದಿಲ್ಲ. ಏನು ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಅಯ್ಯೋ, ಹೌದಾ ಸರ್? ಮತ್ತೆ ಅಟ್ಲೀಸ್ಟ್ ನೀರಾದರೂ ತಂದು ಕೊಡ್ಲಾ? ಅಯ್ಯೋ, ಪರವಾಗಿಲ್ಲ ಮೇಡಮ್, ಬೇಡ. ನನಗೆ ಬಟ್ಟೆ ಎಲ್ಲ ರೆಡಿ ಇದೆಯಾ? ಸ್ಟಿಚ್ ಎಲ್ಲ ಮಾಡಿ ಪ್ಯಾಕಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ನೀವು? ಹ್ಞೂ ರೀ ಸರ್, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಒಂದೊಂದು ಹೆಸರಿಗೆ ಈ ಪ್ಯಾಕೇಜಿಗೆ ಎಷ್ಟು ಪ್ಯಾಕ್ ಅದಾವಂತ ಎಣಿಸಿ ಕೊಟ್ಟಿದ್ರಲ್ಲ, ಹಾಗೆ ಪ್ಯಾಕ್ ಮಾಡಿ ಅವ್ರ ಹೆಸರು ಡೀಟೇಲ್ ಎಲ್ಲ ಬರ್ದೈತ್ರಿ. ನೀವು ಹೋಗಿ ಹೆಸರು ನೋಡಿ ಅವ್ರಿಗೆ ಕೊಟ್ಟರೆ ಸಾಕ್ರಿ. ಎಲ್ಲ ನೀಟಾಗಿ ಪ್ಯಾಕ್ಗೆಲ್ಲ ಆಗೈತ್ರಿ. ಓ ಹೌದಾ, ಚಲೋ ಆಯಿತು. ಯಾಕಂದರೆ ಮತ್ತಿಲ್ಲ ಅಂದರೆ ನನಗೆಲ್ಲ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ನನಗೆ ನಾನು 15 ಡೇಸ್ ಅಂತ ಹೇಳಿದ್ದೆ, ನೀವು 12 ಡೇಸಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ ವರ್ಕ್. ನನಗೆ 3 ಡೇಸ್ ಮುಂಚೆನೇ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ಸ್. ಅಯ್ಯೋ ಸರ್, ಥ್ಯಾಂಕ್ಸ್ ಎಲ್ಲ ಎದಕ್ಕೆ ರೀ? ನಮ್ಮ ಕೆಲಸನ ನಾವು ಮಾಡೀವ್ರಿ. ಒಂದು ಸ್ವಲ್ಪ ಟೈಮ್ ಜಾಸ್ತಿ ಸಿಕ್ಕಿತ್ತು, ಹಾಗಾಗಿ ಫಸ್ಟ್ ನಿಮ್ಮ ಕೆಲಸ ಎಲ್ಲನೂ ಮುಗಿಸ್ಬಿಟ್ವಿ. ಸರ್, ನೀವು ಗಾಡಿ ತಂದಿದ್ರೆ ನಾವು ಬಟ್ಟೆನೆಲ್ಲ ಅಂದರೆ ಪ್ಯಾಕೆ ಎಲ್ಲ ಗಾಡಿಗೆ ಹೇರ್ಬಿಡ್ತೀವಿ. ಹೌದಾ? ಹಾಂ ಸರಿ, ಹಾಗೆ ಮಾಡಿ. ಫಸ್ಟ್ 1 ನಿಮಿಷ ಇರಿ. ನಾನು ಅಮೌಂಟಿಂದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ವಾಟ್ಸಪ್ಗೆ ಹಾಕಿದ್ದೆ, ನೀವು ನೋಡಿದ್ದೀರಾ? ಹಾಂ ಸರ್, ನೋಡಿವ್ರಿ. ಎಲ್ಲ ಕರೆಕ್ಟ್ ಐತ್ರಿ ಅಮೌಂಟಿಂದು. ಅದು ತಗೊಳ್ಳಿ ಮ್ಯಾಮ್, ನಿಮ್ಮ ಅಮೌಂಟ್ ಇದರಲ್ಲಿದೆ. ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಅಯ್ಯೋ ಸರ್, ನೀವೆಲ್ಲ ಕರೆಕ್ಟಾಗಿ ಕೊಟ್ಟಿರ್ತೀರಿ, ಮತ್ತೇನು ರೀ ಅನಿಸ್ಕೊಳ್ಳೋದು. ಥ್ಯಾಂಕ್ಸ್ ರೀ ಸರ. ಸರಿ ಮ್ಯಾಮ್, ನಾನು ಹೋಗ್ತೀನಿ. ನಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಮ್ಮ ಡ್ರೈವರ್ ಇಲ್ಲೇ ಇರ್ತಾನೆ. ಸೊ ನೀವು ಏನೇನು ಪ್ಯಾಕೇಜ್ ಎಲ್ಲ ಅದಾವು ಅದನ್ನೆಲ್ಲ ಗಾಡಿಗೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಬಿಡಿ, ಓಕೆನಾ? ಸರಿ ಆತ್ರಿ ಸರ, ನೀವು ಹೋಗ್ರಿ. ನಾವೆಲ್ಲ ಪ್ಯಾಕಿಂಗ್ ಎಲ್ಲ ನೀಟಾಗಿ ಗಾಡಿ ಮೇಲೆಲ್ಲ ಹೇರಿಸಿ ಕಳಿಸ್ತೀವಂತ್ರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಬರ್ತೀವಿ ಅಜ್ಜಿ, ಬರ್ತೀನಿ ನಾನು. ಸರಿ ರೀ ಸರ. ಮಾವರ, ಈ ದುಡ್ಡು ತಗೋರಿ, ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಬೇಡ, ಇದನ್ನು ನೀವಿಬ್ಬರು ಕಷ್ಟಪಟ್ಟು ದುಡ್ದಿದ್ದ ರೊಕ್ಕ, ಇದನ್ನು ನಿಮ್ಮ ಹತ್ರನೇ ಇಟ್ಕೋರಿ. ಮನೆಗೆ ಎದಕ್ಕಾರ ಖರ್ಚಿಗೆ, ಇಲ್ಲ ನನಗೆ ಎದಕ್ಕಾರ ಖರ್ಚಿಗೆ ಸಣ್ಣ ಪುಟ್ಟದಕ್ಕೆ ಬೇಕಂದ್ರೆ ನಾ ಕೇಳ್ತೀನಂತ. ಇವಾಗ ನನ್ನ ಹತ್ರ ಬೇಡವಾ? ಈ ರೊಕ್ಕ ಎಲ್ಲ ನಿಮ್ಮ ಹತ್ರನೇ ಇರಲಿ, ನೀವೇ ಇಟ್ಕೊಂಡಿರಿ. ಅಲ್ಲ ರೀ ಮಾವರ, ಮನೆಗೆ ಹಿರಿಯರಾಗಿ ನೀವು ಅದಿರಿ. ಮನೆಯದು ಈಗ ಹಿರಿಯತನದ ಜವಾಬ್ದಾರಿ ಎಲ್ಲ ನಿಮ್ಮ ಹತ್ರ ಐತಿಲ್ಲ ಅಂದಮೇಲೆ ಈ ರೊಕ್ಕ ನಿಮ್ಮ ಹತ್ರ ಇರೋದು ಒಳ್ಳೇದು. ತಗೋರಿ ಮಾವರ.
ನೋಡವ್ವ, ಮನೆಗೆ ಹಿರಿಯತನ ಜವಾಬ್ದಾರಿ ನಿಭಾಯಿಸಕೊಂತೀನಿ. ಹೌದು, ಇದು ನೀವು ಕಷ್ಟಪಟ್ಟು ದುಡ್ದಿದ್ದ ರೊಕ್ಕ ಐತಿ. ಇದು ಇವಾಗ ನಿಮ್ಮ ಹತ್ರ ಇದ್ರೇನ ಒಳ್ಳೇದು. ಮತ್ತು ಎದಕ್ಕರ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಬೇಕಂದ್ರೆ ನಾವ ಕೇಳ್ತೀವಂತ. ಸರಿನಾ? ಇವಾಗ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಸರಿ ಆತ್ರಿ ಮಾವರ. ನಾ ಇನ್ನು ಹೊಲ್ದಾಗ ಹೋಗಿ ಬರ್ತೀನವ. ಈ ವಿಷಯನ ನಿಮ್ಮ ಗಂಡಂದ್ರಗ ಅವ್ರಿಗೂ ಹೇಳ್ತೀನಂತ, ಚಂದ್ರು ಕೃಷ್ಣಗ. ಅವರು ಖುಷಿ ಪಡ್ತಾರ. ಹ್ಞೂ ರೀ ಮಾವರ, ಇವತ್ತು ಮನೆಯಾಗಿರ್ರಿ. ಸರ್ ಬರಾಕುಂತಾರ, ಬಟ್ಟೆ ಎಲ್ಲ ತೊಗೊಂಡೋಗಾರ, ರೊಕ್ಕ ಕೊಡ್ತಾರ, ನೀವು ಇರ್ರಿ ಅಂತ ಎಷ್ಟು ಹೇಳಿದ್ರು ಅವ್ರು ನಮ್ಮ ಮಾತ ಕೇಳಲಿಲ್ಲ. ಇಲ್ಲವ, ಹೊಲ್ದಾಗ ಮತ್ತು ಸ್ವಲ್ಪ ಕೆಲಸ ಅದಾವಲ್ಲ, ಈಗ ಮತ್ತು ಬಿತ್ತೋದು ಪತ್ತದೆಲ್ಲ ಚಲೋ ಮಾಡ್ಬೇಕಲ್ಲ. ಇನ್ನು ಅದಕ್ಕೆ ಒಂದು ಸ್ವಲ್ಪ ಕೆಲಸದಾಗ ಅದಾರ, ಬಿಸಿ ಅದಾರ, ಅದಕ್ಕೆ ಇದ್ದಿಲ್ಲ ಅನ್ಸತಿ. ಈಗ ನಾ ಹೊಕ್ಕಿನಲ್ಲ, ನಾ ಹೋಗಿ ಹೇಳ್ತೀನಿ ಅಂತ ತಗೋರ. ಸರಿ ಆತ್ರಿ ಮಾವರ. ಜಗತ್ನಲ್ಲಿ ಯಾರು ದುಡಿಲಾರ್ದ ರೊಕ್ಕನ ಇವರು ದುಡ್ದು ಬಿಟ್ಟಾರ. ಬರ್ರಿ ಒಳಗಡೆ. ಅಂತೂ ಇಂತೂ ನಿಮ್ಮ ಕನಸು ನನಸಾಗೋ ಟೈಮ್ ಬಂತು. ಹಗಲು ರಾತ್ರಿ ಅಂದ ಕಷ್ಟಪಟ್ಟು ದುಡ್ದು ಅವ್ರ ಬಟ್ಟೆನ ಅವ್ರು ಹೇಳಿದ ಟೈಮ್ಗಿಂತ ಮುಂಚೆನ ಹೊಲಿಸ್ಕೊಟ್ಟಿರಲ್ಲ, ಚಲೋ ಆತ್ರವ. ಅಮ್ಮರ ತಗೋರಿ, ಈ ರೊಕ್ಕನ ನಿಮ್ಮ ತಲೆನೇ ಇಟ್ಕೊಂಡಿರಿ. ಅಯ್ಯ, ನನಗೆ ಯಾಕವ ರೊಕ್ಕ? ನಂದೇನಾರು ಖರ್ಚಿರ್ತೈತಾನೆ? ನನಗೇನು ಬೇಡವ. ನಿಮ್ಮ ದರ ಏನೋ ಖರ್ಚಿರ್ತೈತಿ, ಹರೇದರದಿರಿ, ಬಟ್ಟೆ ಪಟ್ಟಿ ಅವು ಇವು ತೊಗೊಳೋವಿರ್ತಾವೆ. ನಿಮ್ಮ ತಲೆನೇ ಇಟ್ಕೊಂಡಿರಿ, ನನಗೇನು ಬೇಡವ ರೊಕ್ಕ. ಯಾಕ್ರಿ ಅಮ್ಮರ ಹಂಗಂತೀರಿ? ನಿಮ್ಗೇನು ಖರ್ಚಿಲ್ಲ ಅಂತಂದ್ರೂ ಇದನ್ನು ನೀವು ನಿಮ್ಮ ಹತ್ರ ಇಟ್ಕೋಲೇಬೇಕು. ಇದು ನಾವಿಬ್ರು ಪ್ರೀತಿಯಿಂದ ಕೊಡಾಕೊಂತಿರೋ ದುಡ್ಡು. ನೀವು ಇದನ್ನೆಲ್ಲ ಬೇಡ ಗಿಡ ಅಂತ ಎಲ್ಲ ಅನ್ಬಾರ್ದು. ದಯವಿಟ್ಟು ಇಟ್ಕೋರಿ ಅಮ್ಮರ, ನಮ್ಮ ಖುಷಿಗೋಸ್ಕರನಾದ್ರೂ ಇಟ್ಕೋರಿ. ಹಂಗಲ್ಲವ, ನನಗರ ಎದಕ್ಕೆ ಬೇಕಾಗೈತಿ ದುಡ್ಡು ಹೇಳು? ನಿಮ್ಮ ಹತ್ರನೇ ಇಟ್ಕೊಂಡಿರಿ. ನಂಗೆ ಎದಕ್ಕಾರ ಬೇಕಂದ್ರೆ ನಾನೇ ಕೇಳ್ತೀನಂತ. ಅಮ್ಮಾರ, ನೀವು ಹಿರಿಯರದಿರಿ ಈ ಮನೆಗೆ, ನಿಮ್ಮ ತಲೆ ಇಷ್ಟರಷ್ಟು ರೊಕ್ಕ ಇರಬೇಕು. ನೀವು ಯಾಕೆ ನಮ್ಮ ಹತ್ರ ರೊಕ್ಕ ಕೇಳ್ಬೇಕು? ಹಾಗೆಲ್ಲ ನೀವು ರೊಕ್ಕ ಕೇಳಬಾರ್ದು. ನಿಮಗೇನ ಎದಕ್ಕೆ ಬೇಕಂದ್ರೆ ರೊಕ್ಕನ ನಿಮ್ಮ ಹತ್ರನ ಇದ್ರನ್ನ ಚಲೋ. ಇದನ್ನ ಇಟ್ಕೊಂಡಿರಿ. ನಮಗೆ ಎದಕ್ಕಾರ ಬೇಕಂದ್ರೆ, ಮನೆಗೆ ಎದಕ್ಕಾರ ಬೇಕಂದ್ರೆ ನಾವಾಗ ಕೇಳ್ತೀವಂತ, ಅವಾಗ ನಮ್ಗೆ ಕೊಡಂತ್ರಿ ಅಂತ ಬೇಕಾದ್ರೆ ಇವಾಗ ಮಾತ್ರ ನೀವು ಈ ರೊಕ್ಕನ ಇಟ್ಕೊಳ್ಳೇಬೇಕು. ಹಂಗಲ್ಲವ, ನನಗೆ ಯಾಕೆ ರೊಕ್ಕ? ದುಡಿಯೋರು ನೀವು. ರೊಕ್ಕ ನಿಮ್ಮ ಹತ್ರ ಇರ್ಬೇಕು. ನಾನೇನು ದುಡಿಯಂಗಿಲ್ಲ ಬಿಡಂಗಿಲ್ಲ. ನನಗೆ ಯಾಕವ? ಯಾಕ್ರಿ ಅಮ್ಮಾರ ಹಿಂಗಂತೀರಿ? ನಿಮ್ಮ ವಯಸ್ಸಿನ ನಮ್ಮಂಗಿದ್ದಾಗ ನೀವು ವಯಸ್ಸಿನಾಗ ಎಷ್ಟೆಲ್ಲ ದುಡ್ದಿರಿ, ಎಷ್ಟೆಲ್ಲ ಕಷ್ಟಪಟ್ಟಿರಿ. ಅದೆಲ್ಲ ನಮಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿರನ? ಇವಾಗ ನಿಮ್ಗೆ ವಯಸ್ಸಾಗೈತಿ, ಇವಾಗ ನೀವು ಆರಾಮಾಗಿ ಇರೋವಂಥ ಸಮಯ. ಇಂಥ ಟೈಮ್ನಾಗ ನೀವು ಹಿಂಗೆಲ್ಲ ಮಾತಾಡಬಾರ್ದು. ತಗೋರಿ ಅಮ್ಮಾರ, ಈಗೇನಾರ ನೀವು ಈ ರೊಕ್ಕ ತೊಗೊಲಿಲ್ಲ ಅಂದ್ರೆ ನಾವಿಬ್ರು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ನೋಡ್ರಿ. ಹೌದ್ರಿ ಅಮ್ಮಾರ, ನೀವೇನಾರ ಈ ರೊಕ್ಕ ತೊಗೊಲಿಲ್ಲ ಅಂದ್ರೆ ನಾವಿಬ್ರು ಮಾತಾಡೋದೇ ಇಲ್ಲ. ಯವ್ವ, ಹಂಗೆ ಮಾತ್ರ ಮಾಡಕ್ಕೋಗ್ಬೇಡ್ರವ. ನಿಮ್ಮಿಬ್ರು ಜೊತೆ ಮಾತಾಡಲಿಲ್ಲ ಅಂದ್ರೆ ನನಗೆ ಹುಚ್ಚ ಹಿಡ್ದಂಗೆ ಆಗ್ಬಿಡ್ತೈತಿ. ಈಗೇನ ರೊಕ್ಕ ತೊಗೋಬೇಕಿಲ್ಲ. ಸರಿ ಕೊಡ್ರಿ. ಅಮ್ಮಾರ, ನೀವೇನೋ ಅನ್ಕೊನಲ್ಲ ಅಂದ್ರೆ ನಾ ಒಂದು ಮಾತು ಹೇಳಂದೆ. ಹೇಳ್ರವ, ಅದ್ರಾಗ ಏನೈತಿ? ಅಮ್ಮಾರ, ಅದು ಇವತ್ತು ನಾನು ಮತ್ತು ಲಲಿತಾ ಒಂದು ಸ್ವಲ್ಪ ಪ್ಯಾಟಿಗೆ ಹೋಗ್ಬರಂದೆ. ಸರಿತಾನು ಅಲ್ಲೇ ಬರ್ತೀನಿ ಅಂತ ಅಂದಾಳ. ಒಂದು ಸ್ವಲ್ಪ ಇದಕ್ಕೆ ಬಟ್ಟೆ ಹೊಲ್ಯಾಕ ದಾರ ಅವೆಲ್ಲ ಖಾಲಿ ಆಗವ, ಅದಕ್ಕೆ ಅವನೊಂದು ಸ್ವಲ್ಪ ತೊಗೊಂಬರ್ಬೇಕು. ಅದಕ್ಕೆ ಹೋಗಂದೆ ರೀ ಅಮ್ಮಾರ. ಹ್ಞೂ ರೀ ಅಮ್ಮಾರ, ಸಂಜೆ ಅನ್ನಷ್ಟಿಗೆ ಬಂದುಬಿಡ್ತೀವಿ. ಪ್ಲೀಸ್ ರೀ ಅಮ್ಮಾರ. ಅಷ್ಟ ತಾನೇ? ಸರಿ, ನಾವು ಹೋಗ್ಬರ್ರಿ. ಆದ್ರೆ ಒಂದು ಮಾತು, ನನ್ನ ಮಾತು ಕೇಳ್ತೀನಂದ್ರಷ್ಟ ನೀವು ಇವತ್ತು ಪ್ಯಾಟಿಗೆ ಹೋಗ್ಬೋದು, ಇಲ್ಲಾಂದ್ರೆ ಬೇಡ. ಏನು ರೀ ಅಮ್ಮರದು? ನೀವು ಹಿಂಗೆ ಸೀರೆ ಮೇಲೆಲ್ಲ ಪ್ಯಾಟಿಗೆ ಹೋಗಂಗಿಲ್ಲ. ಚಲೋನತ್ತಂಗ ಡ್ರೆಸ್ ಹಾಕ್ಕೊಂಡು ಚಂದನತ್ತಂಗ ರೆಡಿಯಾಗಿ ಹೋಗ್ಬೇಕು ಮಾರ್ಕೆಟಿಗೆ. ಸರಿನಾ? ಸರಿ ಆತ್ರಿ ಅಮ್ಮರ, ನಾವು ಒಂದೊಂದು ಡ್ರೆಸ್ ಹೊಲ್ಕೊಂಡಿವಿ, ಅದನ್ನು ಹಾಕ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನೀವು ಏನಂತೀರೋ ಏನೋ ಅಂತ ಅಂದ್ಕೊಂಡಿದ್ವಿ. ಇವಾಗ ನೀವೇ ಹ್ಞೂ ಅಂದ್ರಲ್ಲ, ಸರಿ ರೀ ಅಮ್ಮರ, ನಾವು ಹೊಸ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ. ಸರಿ ಆಯ್ತು. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಎದ್ರ ಮೇಲೆ ಹೋಗ್ತೀರಿ? ಬಸ್ಸಿಗೆ ಹೋಗ್ತೀರನಾ? ಇಲ್ಲ ರೀ ಅಮ್ಮರ, ಕವಿತಾ ಮುಂದೆ ಹೇಳ್ಬೇಡ್ರಿ. ಸರಿತಾ ಬಂದಾಳ, ಆಕಿ ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಳ. ಅಲ್ಲೇ ನಾವು ಬಟ್ಟೆ ಹೊಲಿತೀವಲ್ಲ ಅದ ಮನ್ಯಾಗ ಅದಾಳ. ಆಕಿಗೆ ಕವಿತಾ ನೋಡೋಕೆ ಇಷ್ಟ ಇಲ್ಲ ಅಂತ, ಅದಕ್ಕೆ ಅಲ್ಲೇ ಅದಾಳ. ನಾವು ರೆಡಿಯಾಗಿ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಆಕಿ ಕಾರ್ನಾಗ ಕರ್ಕೊಂಡು ಹೋಗ್ತಾಳೆ ನಮ್ಮನ್ನ. ಓ ಹೌದನ? ಚಲೋ ಆತು ಬಿಡು, ಚಲೋ ಆತು. ಆಯ್ತು, ಹಂಗಂದ್ರೆ ಕಾರ್ನಾಗನ? ಹಂಗಂದ್ರೆ ಚಿಂತೆ ಇಲ್ಲ ಬಿಡು. ಮತ್ತು ಬಸ್ಸಿಗೆ ಅಲ್ಲಿಲ್ಲ ಅಂದರೆ ನನಗೂ ಚಿಂತೆ ತತ್ತಿತ್ತೆ. ಸರಿ, ಹುಷಾರಾಗಿ ಹೋಗಿ ಹುಷಾರು ಬರ್ರಿ. ಆದ್ರೆ ಆದಷ್ಟು ಲಘುನ ಬರ್ರಿ ಸಂಜೆಗೆ. ಸರಿನಾ? ಸರಿ ರೀ ಅಮ್ಮರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಸಂಜೆಗೆ ಲಘುನ ಬಂದುಬಿಡ್ತೀವಂತ. ಸರಿ, ಲಘುನ ರೆಡಿಯಾಗಿ ಹೋಗ್ರಿ. ಟೈಮ್ ಆಕೈತೆ ಮತ್ತೆ. ಹ್ಞೂ ರೀ ಅಮ್ಮರ.